ಮತ್ತೆ ತರ್ಟಿ ಒನ್ 32 33 ಮತ್ತೆ ಅವನಿಗೆ ಅವನ ಅಮ್ಮ ಯಾವ ಕೆಲಸಕ್ಕೆ ಗಂಧ ಮಾಡಿ ಬರ್ತಿದ್ರು ಅದಕ್ಕೆ ಅವನ ಗಂಧ ಅವ್ರ ಅರ್ಥ ಬರ್ತಾರೆ. ಅವ್ರ ಅರ್ಥ ಬಂದ್ಬಿಟ್ಟು ಅವ್ರನ್ನ ಕರ್ಕೊಂಡೋಗಿ ಸೊಬ್ಬರ್ನ ಕೂರಿಸಿ ಸಮಾಜ ಕೇಳಿ ತಿಳ್ಕೊಳ್ಳೋದು. ಎರಡನೇದು ರೆಸ್ಪೆಕ್ಟ್ ಮತ್ತು ಥ್ಯಾಂಕ್ಸ್. ಅಂದ್ರೆ ನೀವು ನಮ್ಮನ್ನು ಪ್ರಶ್ನಿಸುವುದಾದ್ರೆ ಅದು ರೆಸ್ಪೆಕ್ಟ್ ಆಗ್ತದೆ. ಬೇರೆಯವರಿಗೆ ರೆಸ್ಪೆಕ್ಟ್ ಕೊಡೋದು ಕೂಡ ಹೌದು. ಎರಡನೇ ವರ್ಷ ನಮಸ್ತೆ ಅಂತ ಹೇಳ್ಬೇಕಾಗುತ್ತೆ. ಕೆಲವರು ಯಾರೋ ಸ್ವರೂಪದಲ್ಲಿ ಅವರು ರಸ್ತೆ ಬದಿಗೆ ಹೋಗುವಾಗ ಊಟಕ್ಕೆ ಬರುವಾಗ ಯಾರು ಚಿಕ್ಕ ಚಿಕ್ಕವರಿಗೆ ನಮಸ್ತೆ ಅಂತ ಆಗ್ತಾ ಇರುತ್ತೆ. ಆಮೇಲೆ ಅವರೇನು ಹೇಳ್ತಾ ಇದ್ರು, ಅವರು ನಮ್ಮಂತೆ ಹೇಳ್ತಾ ಇಲ್ಲ, ನೀವು ಯಾವಾಗಲೂ ಚಿತ್ರಕೊಂಡಿರ್ಬೋದು, ಇದು ಯಾವ ಜಾತಿ ಎಲ್ಲಿ ಸಿಕ್ಕಿದ್ರು ನಮಸ್ತೆ ಕೊಡೋ ಅಭ್ಯಾಸವನ್ನು ಇಟ್ಕೊಳ್ಳಿ. ನಾನು ಬೆಂಗಳೂರಿಗೆ ಹೋಗಲಿ ಎಲ್ಲೇ ಹೋಗಲಿ ಆಟೋ ಹತ್ತೋ ಮೊದಲು ಅವರಿಗೆ ನಮಸ್ತೆ ಹೇಳ್ತೇನೆ. ಯಾರೂ ಕೂಡ ಫೇಲ್ ಆಗಲ್ಲ, ಯಾರೂ ಕೂಡ ಇದರಿಂದ ಜಗತ್ತಿಗೆ ಶ್ರೇಷ್ಠ ಆಗದೇ ಇರಲ್ಲ. ಈಗ ಒಂದು ಮಾತು ಹೇಳಿದ್ದೆ ನಾನು ಆದ್ಮೇಲೆ, ಗೋಪಾಲಕರ್ ಮಾತನ್ನು ಯಾರು ಪೂರ್ಣ ಪಾಲಿಸ್ತಾರೋ ಅವರನ್ನು ದೇಶಕ್ಕೆ ಜಗತ್ತಿಗೆ ಶ್ರೇಷ್ಠ ಮಾಡಿಕೊಡ್ತೇನೆ. ಇಲ್ಲಿಂದ ಆರಂಭ ಆಗಿದೆ. ನೀವು ಒಪ್ಪಿಕೊಳ್ಳುವುದಾದ್ರೆ ಈಗ ಈ ನಂತರದ ಕ್ಷಣಗಳು ಹೇಗಾಗ್ತದೆ ನೋಡೋಣ. ಈಗ ಕಳೆದುಕೊಂಡದ್ದು ಎಷ್ಟು ದಿನ ಅಂತ ಲೆಕ್ಕ ಹಾಕೋಣ. 4,509 ದಿನ ಆಯ್ತು ಬಂದು ಅಖಿಲೇಶ್ ಬಂದು ಭೂಮಿಗೆ ಬಂದು. ಇಷ್ಟು ದಿನದಲ್ಲಿ 8-24 ಮಾಡಿದ್ರು. 24 ಗಂಟೆ ಹಾಗಾದ್ರೆ ಎಷ್ಟು ಗಂಟೆ ಆಯ್ತು ಬಂದು? 8,168 ಗಂಟೆ ಆಯ್ತು ಬಂದು. ಇದರಲ್ಲಿ ಸ್ವಲ್ಪ ಚೇಂಜ್ ಮಾಡೋದು. 24 ಗಂಟೆಯಲ್ಲಿ ಇಂಟು 16 ಮಾಡೋದು. 8 ಗಂಟೆ ನಿದ್ದೆಗೆ ಹೋಗಿದ್ದು, 16 ಗಂಟೆ ಎಚ್ಚರವಾಗಿದ್ದೆವು. 72,112 ಗಂಟೆ ಆಯ್ತು. ಅವನಿಗೆ ಎಚ್ಚರವಾಗಿದ್ದ ಗಂಟೆ ಅಷ್ಟು. ಆದ್ರೆ ಇವತ್ತು 16 ಗಂಟೆ ಟೆಕ್ಸ್ಟ್ ಬುಕ್ಕಿನ ಬೈಹಾಟ್ನಲ್ಲಿದ್ದಾರೆ. ಜಗತ್ತಿಗೆ ಯಾಕೆ ಶ್ರೇಷ್ಠ ಆಗಿಲ್ಲ? ಎಲ್ಲಿ ಕಳೆದು ಹೋಯ್ತು? ಯಾರು ವ್ಯವಸ್ಥೆ ಮಾಡಿದ್ದಾರೆ? ಲೂಟಿ ಮಾಡಿದ್ದಾರೆ. ಜಗತ್ತಿಗೆ ಶ್ರೇಷ್ಠ ಇರೋದು ಆಗಲೇಬೇಕಿತ್ತು. ವಿಜ್ಞಾನ ಗೊತ್ತಿದ್ದರು ವಿಜ್ಞಾನ ಹೇಳ್ಬೇಕಿತ್ತಲ್ಲ. ಆಗಿ ಹೇಳ್ತಾಳೆ, ನಾನು ಆರ್ಟಿಸ್ಟ್ ಆಗಿದ್ದೇನೆ. ಅಪ್ಪ ಕಲಿಸಿ ಅಲ್ಲ, ಅಪ್ಪ ಕಲಿಸುವುದಿಲ್ಲ. ಕಲಿಸುವುದರಿಂದ ಕಡಿಮೆ ಕಲಿತಾರೆ, ಆದ್ರೆ ಕಲಿಯುವ ಹಾಗೆ ಮಾಡ್ತೇವೆ. ಅವಳು ಇನ್ನೊಂದು ಮಾತು ಹೇಳ್ತಾಳೆ, ನಾನು ಇದ್ದದ್ದು ಯಾರ ಜೊತೆ ಅಂದ್ರೆ ಚಿತ್ರ ಬರಿತಾ ಇರೋರ ಜೊತೆ ಇರ್ತೇವೆ ಅಷ್ಟೇ. ನೀವು ಯಾರ ಜೊತೆ ಇರ್ಬೇಕಾಗಿದೆ? ನೀವು ಈಗ ಆಲೋಚನೆ ಮಾಡಿ, ಹ್ಯಾಂಡ್ ರೈಟಿಂಗ್ ಚಂದ ಬರಿತಾ ಇರೋರ ಜೊತೆ ಕೂತ್ಕೊಳ್ಳಿ, ಏನೋ ಕನಸಿರೋರ ಜೊತೆ ಕೂತ್ಕೊಳ್ಳಿ. ನೀವು ಯಾರ ಜೊತೆ ಇದೀರಿ ಚೆಕ್ ಮಾಡ್ಬೇಕೀಗ. ಇನ್ನು ಮುಂದಿನ ನಿಮಿಷ ಒಂದೊಂದು ಗಂಟೆಯೂ ಕೂಡ ಲೆಕ್ಕ ಹಾಕಿ. ನೀವು ಜಗತ್ತಿಗೆ ಶ್ರೇಷ್ಠ ಆಗ್ಬೇಕಂತ ನಿಮ್ಮ ಇಂಡಿವಿಜುವಲ್ ಅದು ಯಾರೋ ಹೇಳಿ ಅಲ್ಲ. ಹಾಗೆ ನಿಮ್ಮ ಸಮಯವನ್ನು ಏನ್ ಮಾಡ್ತಾ ಇದ್ದೀರಿ? ನಿಮ್ಮ ಸಮಯವನ್ನು ಯಾರು ಕಿತ್ಕೊಂಡಿದ್ದಾರೆ? ಜಾಗೃತಿ ವಹಿಸಿ.
ಯಾರೆಲ್ಲ ಕಲಿಬೇಕು ಅಂತ ಆಸಕ್ತಿ ಇದೆ ಅವರು ನಿಮಗೆ ಗೊತ್ತಿರೋ ಕಾರ್ಡ್ ಇದೆ ಅದರಲ್ಲಿ ಮಾಡಿ ಅಲ್ಲ ಕಾರ್ಡ್ ಬೇಡ